ಇವತ್ತಿನ ಒಂದು ವಿಷಯ ಡಾಕ್ಟರ್ ಜಿ ಜ್ಞಾನಾನಂದರ ಬದುಕು ಬರಹ. ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ CP ಮಾಯಾಚಾರ್ ಸರ್ ಅವರು. ನಮೋ ವಿಶ್ವಕರ್ಮಣೆ. ಹೇಳ್ತೇನೆ ಕೇಳ ವೆಬಿನಾರ್ ಸರಣಿಯಲ್ಲಿ ಈ ಸಂಚಿಕೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನಮಸ್ಕಾರಗಳು. 81 ವರ್ಷ ವಯಸ್ಸಿನ ವಯೋವೃದ್ಧರು, ಜ್ಞಾನವೃದ್ಧರೂ ಆದ ಗೌರಿಶಂಕರ್ ಅವರ ಪುತ್ರ ಜಿ ಜ್ಞಾನಾನಂದ ಅವರಿಗೆ ಶಿಲ್ಪಕಲಾ ವಿಭಾಗದಲ್ಲಿ ಈ ವರ್ಷದ ಅಂದರೆ 2020-21 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು ನಾಡಿನ ಸಮಸ್ತ ವಿಶ್ವಕರ್ಮರಿಗೆ ಹಾಗೂ ಶಿಲ್ಪಕಲೆ ಆರಾಧಕರಿಗೆ ಸಂತಸ ತಂದಿದೆ. ಅವರಿಗೆ ಇಡೀ ಸಮಾಜದ ಪರವಾಗಿ ಹೇಳ್ತೇನೆ ಕೇಳ ವೇದಿಕೆ ಮೂಲಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮೂಲತಃ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದವರಾದ ಜ್ಞಾನಾನಂದ ಅವರ ತಂದೆ ಮುನೀಶಾಚಾರ್ಯ ಗೌರಿಶಂಕರ ಅಂದರೆ MRG ಶಂಕರ್, ತಾಯಿ ಈಶ್ವರಮ್ಮ. ಇವರು ಜ್ಞಾನಾನಂದ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರದಲ್ಲಿ ಪಡೆದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪೂರೈಸಿದರು. ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ತಮ್ಮ ಕನ್ನಡ ಮಹಾಭಾರತಗಳಲ್ಲಿ ಶಿಲ್ಪ ಮತ್ತು ಶಿಲ್ಪಿ ಎಂಬ ಮಹಾಪ್ರಬಂಧಕ್ಕೆ PhD ಪಡೆದು ಚೆನ್ನೈನ ದಕ್ಷಿಣ ಭಾರತ ಹಿಂದಿ ಸಭಾದಿಂದ ರಾಷ್ಟ್ರಭಾಷಾ ಪ್ರವೀಣ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಿಂದ ಸ್ನಾತಕೋತ್ತರ ಸರ್ಟಿಫಿಕೇಟ್ ಅಂದರೆ ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಪಡೆದರು. ನಂತರ ಸೂಪರ್ವೈಸರಿ ಡೆವಲಪ್ಮೆಂಟ್ ಡಿಪ್ಲೊಮಾ ಮತ್ತು ಡಿಪ್ಲೊಮಾ ಇನ್ ಕ್ವಾಲಿಟಿ ಕಂಟ್ರೋಲ್ ಮುಂತಾದ ಕೆಲವು ವೃತ್ತಿಪರ ಅಧ್ಯಯನಗಳನ್ನು ಪೂರ್ಣಗೊಳಿಸಿದ್ದಾರೆ. ಅನಂತರ ಅವರು ಗಣತಿ ಕಚೇರಿಯಲ್ಲಿ ತಾತ್ಕಾಲಿಕ ಉದ್ಯೋಗದಲ್ಲಿದ್ದು ಕೆಲಕಾಲ ಕೋಲಾರ RTO ಕಚೇರಿಯಲ್ಲಿ ಸೇವೆ ಸಲ್ಲಿಸಿ ನಂತರ BML ಯೋಜನಾ ಶಾಖೆಯಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿ ಮಹತ್ವದ ಸೇವೆ ಸಲ್ಲಿಸಿ 2000ನೇ ಇಸ್ವಿಯಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಶಾಲಾ ದಿನಗಳಿಂದಲೂ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದ ಇವರು ಶಿಲ್ಪಕಲೆ ಹಾಗೂ ಶಿಲ್ಪಶಾಸ್ತ್ರದಲ್ಲೂ ಅಷ್ಟೇ ಆಸಕ್ತಿ ಬೆಳೆಸಿಕೊಂಡವರಾಗಿದ್ದರು. ಜ್ಞಾನಾನಂದ ಅವರ ಮನೆತನದ ಪರಂಪರೆ ವೈಶ್ವಕರ್ಮನ ಪರಂಪರೆಯಲ್ಲೇ ಸಾಗಿ ಬಂದುದುಂಟು. ಇವರ ತಾತನವರ ತಂದೆಯ ತಂದೆ ಸುಜ್ಞಾನ ಪ್ರಭುಗಳು ಅವರನ್ನು ಜ್ಞಾನಾನಂದ ಎಂತಲೂ ಕರೆಯಲಾಗುತ್ತಿತ್ತು. ಇವರು ವಾನಪ್ರಸ್ಥಾಶ್ರಮ ಪ್ರವೇಶದ ನಂತರ ಯತಿಗಳಾಗಿ ಅಪಾರ ಶಿಷ್ಯರನ್ನು ಹೊಂದಿ ಗುರುಪೀಠಸ್ಥರೆನಿಸಿಕೊಂಡಿದ್ದರು. ಇವರ ನಂತರ ಜ್ಞಾನಾನಂದರ ತಾತ KG ಮುನೀಶ್ವರಾಚಾರ್ಯರು ಅದೇ ಜ್ಞಾನಾನಂದ ಗುರುಪೀಠದಲ್ಲಿ ಮುಂದುವರೆದರು. ಅವರು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಗಳೆರಡರಲ್ಲೂ ತಮ್ಮ ಸಂಪರ್ಕ ಹೊಂದಿದವರಾಗಿದ್ದರು. 1922ರಲ್ಲಿ ಅವರು ಆಂಧ್ರದ ರಾಜಮಂದ್ರಿ ಬಳಿಯ ಗ್ರಾಮವೊಂದರಲ್ಲಿ ಏರ್ಪಡಿಸಿದ್ದ ಬೃಹತ್ ವಿಶ್ವಕರ್ಮ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರಾಗಿದ್ದರು. ಅವರ ನಂತರ ಜ್ಞಾನಾನಂದ ಅವರ ತಂದೆ MRG ಶಂಕರ್ ಅವರು ಗುರುಪೀಠದಲ್ಲಿ ಮುಂದುವರಿಯದೆ ಮೈಸೂರಿನ ಶಿಲ್ಪ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳವರ ಶಿಷ್ಯರಾಗಿ ಶಿಲ್ಪಕಲೆ ಕಲಿತರಲ್ಲದೆ ಚಿತ್ರಕಲಾವಿದರಾಗಿ ಚಿಕ್ಕಬಳ್ಳಾಪುರದಲ್ಲಿ ನೆಲೆಗೊಂಡರು. ಇವರ ಹಿರಿಯ ಮಗ ವೀರಾಂಜನೇಯ ಅಂದರೆ ಜ್ಞಾನಾನಂದರ ಅಣ್ಣ ಸಿದ್ಧಲಿಂಗ ಸ್ವಾಮಿಗಳವರಲ್ಲಿ ಸಾಂಪ್ರದಾಯಿಕ ಶಿಲ್ಪಕಲೆ ಹಾಗೂ ಶಿಲ್ಪಶಾಸ್ತ್ರಗಳನ್ನು ಕಲಿತವರಾಗಿದ್ದರು. ಅಣ್ಣ ವೀರಾಂಜನೇಯರಿಂದ ಪ್ರಭಾವಿತರಾದ ಜ್ಞಾನಾನಂದರು ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಶಿಲ್ಪದ ದುಸ್ಥಿತಿಯನ್ನು ಅರಿತರು. ಶಿಲ್ಪಶಾಸ್ತ್ರ ಕಲಿತು ಶಿಲ್ಪಿಗಳಿಗೆ ಪ್ರತಿಮಾ ಶಿಲ್ಪ ಹಾಗೂ ದೇವಾಲಯ ಶಿಲ್ಪ ರಚನೆಯಂಥ ತರಬೇತಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಶ್ರೀಮತಿ ಸರಿತಾ ಜ್ಞಾನಾನಂದರವರನ್ನ ಮದುವೆಯಾಗಿ ಪತಿ ಪತ್ನಿಯರಿಬ್ಬರು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೆಲಸವನ್ನು ಮಾಡಿದ್ದಾರೆ. ವೈಶ್ವಕರ್ಮಣ ಸಾಹಿತ್ಯ ರಚನೆಯಲ್ಲಿ ಮಹತ್ ಸಾಧನೆ ಮಾಡಿದಂತಹ ಜ್ಞಾನಾನಂದ ಅವರು ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಕೇಂದ್ರದ ಡೀನ್ ಅಂದರೆ ಪ್ರಧಾನ ಗುರುವಾಗಿ ಕಳೆದ 12 ವರ್ಷಗಳಿಂದ ಅಪಾರ ಸಂಖ್ಯೆಯ ಯುವ ಶಿಲ್ಪಿಗಳನ್ನು ತಯಾರು ಮಾಡಿದ್ದಾರೆ. ವೈಶ್ವಕರ್ಮಣ ಸಮಾಜಕ್ಕೆ ಇವರು ಸಲ್ಲಿಸಿದ ಸೇವೆಗಾಗಿ ಸಿರಿಸಂಗಿಯ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆಯು ಇವರಿಗೆ
ಶ್ರೀಕಾಳಿ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಅದರಂತೆ ಅವರ ಷಷ್ಠಬ್ದಿ ಸಂದರ್ಭದಲ್ಲಿ ಅವರಿಗೆ ಸುಜ್ಞಾನ ಎಂಬ ಅಭಿನಂದನಾ ಗ್ರಂಥವನ್ನು ಶ್ರೀ ಎನ್ ವಿಶ್ವರೂಪಾಚಾರ್ಯ ಅವರ ಸಂಪಾದಕತ್ವದಲ್ಲಿ ಅರ್ಪಿಸಲಾಗಿದೆ. ಸದಾ ಎಲೆಮರೆ ಕಾಯಿಯಂತೆ ಸಾಧಕರಾದ ಇವರು ಕರ್ನಾಟಕದಲ್ಲಿ ವಿಶ್ವಬ್ರಾಹ್ಮಣ ಸಮಾಜದ ಏಳಿಗೆಗೆ ಸಾಹಿತ್ಯದ ಮೂಲಕ ಅರಿವು ಮೂಡಿಸುವ ಕೆಲಸ ಮಾಡಿದ್ದಾರೆ. ಇದಲ್ಲದೆ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದ ಮುಖ್ಯಸ್ಥರಾಗಿ ಸತತ ನೋವುಂಡರೂ ಗುರುಕುಲದ ಪ್ರತಿಮಾಶಾಸ್ತ್ರ ಹಾಗೂ ದೇಗುಲಶಾಸ್ತ್ರ ಪಠ್ಯಗಳನ್ನು ರಚಿಸಿ ಸಿಲೆಬಸ್ ರೂಪಿಸಿ ಪ್ರತಿಯೊಂದು ಪರೀಕ್ಷೆಗೂ ಪ್ರಶ್ನೆ ಪತ್ರಿಕೆ ತಯಾರಿಸಿ ಹಾಗೂ ಪರಿಣಾಮ ಪ್ರಕಟಿಸುವವರೆಗಿನ ಕೆಲಸವನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಾ ಬಂದಿದ್ದಾರೆ. ಸಾಂಪ್ರದಾಯಿಕ ಕರ್ನಾಟಕ ಶಿಲ್ಪಕಲಾ ಶೈಲಿಯು ಮೈಸೂರಿನ ಶಿಲ್ಪ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳವರ ನಂತರ ಅವಸಾನಗೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಅದರ ಪುನರುಜ್ಜೀವನಕ್ಕೆ ಹಗಲಿರುಳು ಶ್ರಮಿಸುತ್ತಿರುವವರು ಅಂದರೆ ಡಾಕ್ಟರ್ ಜಿ ಜ್ಞಾನಾನಂದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ವೀರೇಶ್ ಬಡ್ಗೇರ್ ಅವರ ಪರಿಕಲ್ಪನೆಯ ಹೇಳ್ತೇನೆ ಕೇಳ ವೆಬಿನಾರ್ನ 71ನೇ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಜ್ಞಾನಾನಂದ ಅವರ ಬದುಕು ಬರಹ ಎಂಬ ವಿಷಯದ ಮೇಲೆ ಮಾತನಾಡುವ ಅವಕಾಶ ನನಗೆ ಪ್ರಾಪ್ತವಾಗಿದ್ದು, ಕಳೆದ 4-6 ವರ್ಷಗಳಿಂದ ಜ್ಞಾನಾನಂದ ಅವರ ಸಂಪರ್ಕದಲ್ಲಿರುವ ನಾನು ಅವರು ಡೀನ್ ಆಗಿರುವ ಬೆಂಗಳೂರು ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವ ಕಲಾಗ್ರಾಮದಲ್ಲಿ ಅವರೊಂದಿಗೆ ಶಿಲ್ಪಕಲೆಯ ಕಲಿಕೆ ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ. ಅವರ ಬಗ್ಗೆ ನಾನು 2 ದೃಷ್ಟಿಕೋನದಿಂದ ಇಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಅವರು 4 ವರ್ಷಗಳ ಕಾಲ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ ಮತ್ತು ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರದ ಮುಖ್ಯಸ್ಥರಾಗಿ ಕರ್ನಾಟಕದ ಸಾಂಪ್ರದಾಯಿಕ ಶಿಲ್ಪಕಲಾ ಬೆಳವಣಿಗೆಗೆ ಅವರು ಸಲ್ಲಿಸಿದ ಸೇವೆ ಇದನ್ನ ಒಂದು ಭಾಗವಾಗಿ, ಎರಡನೇದಾಗಿ ಅವರು ಸೃಷ್ಟಿಸಿದ ವೈಶ್ವಕರ್ಮಣ ಸಾಹಿತ್ಯದ ಪರಿಚಯ ಮಾಡಿಕೊಡುವುದಾಗಿದೆ. ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ತನ್ನ ಬದುಕಿಗಾಗಿ ಒಂದು ವೃತ್ತಿಯನ್ನು ನಿಭಾಯಿಸುತ್ತಾ ಒಂದು ಕ್ಷೇತ್ರದಲ್ಲಿ ಸಾಧನೆಯ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ಶಿಲ್ಪಕಲಾ ಅಕಾಡೆಮಿಯಂಥ ಪ್ರತಿಷ್ಠಿತ ಜ್ಞಾನಾಧಾರಿತ ಅಕಾಡೆಮಿಗೆ ಅಧ್ಯಕ್ಷನಾಗಿರೋದು ಮತ್ತು ಈ ನಾಡಿನಲ್ಲಿ ಸಾಂಪ್ರದಾಯಿಕ ಶಿಲ್ಪ ನಶಿಸುತ್ತಿರುವುದನ್ನು ಸರ್ಕಾರದ ಗಮನಕ್ಕೆ ತಂದು ಅದರ ಸಾರಥ್ಯವನ್ನು ವಹಿಸಿಕೊಂಡು ಅಕಾಡೆಮಿ ಜೊತೆಗೆ ಆ ಕೆಲಸವನ್ನು ನಿಭಾಯಿಸುತ್ತಾ 12 ವರ್ಷಗಳ ಕಾಲ ಆ ಗುರುಕುಲವನ್ನು ಜೀವಂತವಾಗಿ ಉಳಿಸಿರುವುದು ಒಂದು ಸಣ್ಣ ಮಾತಲ್ಲ. ಈ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ನಾನು ಮೊದಲಿಗೆ ಅವರ ಸಾಹಿತ್ಯ ಕೃತಿಗಳ ಪರಿಚಯಕ್ಕೆ ಮುಂದಾಗ್ತೇನೆ. ಅವರ ಸಾಹಿತ್ಯ ಕೃಷಿ ಬಲು ಹುಲಸಾಗಿರೋದ್ರಿಂದ ಅವರ ಕೆಲವು ಪುಸ್ತಕಗಳ ಬಗ್ಗೆ ಆದರೂ ಹೆಚ್ಚಿನ ವಿಚಾರಗಳನ್ನು ಚರ್ಚಿಸಬೇಕೆಂದರೂ ಸಾಧ್ಯವಾಗುತ್ತೋ ಇಲ್ಲೋ ಎನ್ನುವಂಥ ಅಳುಕು ನನ್ನಲ್ಲಿ ಇದೆ. ಆದಾಗ್ಯೂ ನಾನು ಪ್ರಯತ್ನಪೂರ್ವಕವಾಗಿ ಅವರ ಸಾಹಿತ್ಯದ ಪರಿಚಯ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಇನ್ನು ಅವರು ಇಲ್ಲಿಯವರೆಗೆ ಬರೆದಂತಹ ಪುಸ್ತಕಗಳ ಸಂಖ್ಯೆ 64. ಅದರಲ್ಲಿ ವೈಶ್ವಕರ್ಮಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಪುಸ್ತಕಗಳು 34. ಇತರೆ ಪ್ರಕಾರದ ಸಾಹಿತ್ಯದಲ್ಲಿ ಅವರು ಸೃಜಿಸಿದಂತಹ ಕೃತಿಗಳ ಸಂಖ್ಯೆ 30. ಹೀಗೆ ಒಟ್ಟು 64 ಕೃತಿಗಳನ್ನು ಅವರು ರಚಿಸಿದ್ದಾರೆ. ಇವರ ಮೊದಲ ಕೃತಿ 1973ರಲ್ಲಿ ವಿಶ್ವಕರ್ಮ ಆ್ಯಂಡ್ ಇಸ್ ಡಿಸೆಂಡೆಂಟ್ಸ್ ಆಲ್ಫ್ರೆಡ್ ಎಡ್ವರ್ಡ್ ರಾಬರ್ಟ್ ಅವರ ಮೂಲ ಕೃತಿಯ ಮಾಹಿತಿಯೊಂದಿಗೆ ಇಂಗ್ಲಿಷ್ನಲ್ಲಿ ಪ್ರಕಟವಾಗಿದೆ. ಇನ್ನು ಅವರು ಒಟ್ಟು ಕೃತಿಗಳ ಹೆಸರನ್ನು ಒಂದ್ಸಲ ನಾನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ತಿಳುವಳಿಕೆಗಾಗಿ ಓದಿಬಿಡ್ತೇನೆ. ಸಂಶೋಧನಾ ಪ್ರಬಂಧಗಳು ಅವರು ವಿಶ್ವಕರ್ಮ ದರ್ಶನ ಸಂಪುಟ 1 ಅದು ವಿಶ್ವಕರ್ಮನನ್ನು ಕುರಿತಾದಂಥದ್ದಿದೆ. ವಿಶ್ವಕರ್ಮ ದರ್ಶನ ಸಂಪುಟ 2 ಹಿರಣ್ಯಗರ್ಭರನ್ನು ಕುರಿತಾದಂಥದ್ದಿದೆ. ಕನ್ನಡ ಮಹಾಭಾರತಗಳಲ್ಲಿ ಶಿಲ್ಪ ಮತ್ತು ಶಿಲ್ಪಿ, ಸಂಸ್ಕೃತಾನುಕರಣ ಮತ್ತು ವಿಶ್ವಬ್ರಾಹ್ಮಣರು, ಪಾರಂಪರಿಕ ಶಿಲ್ಪ ನೆನ್ನೆ ಮತ್ತು ನಾಳೆ, ಇದು ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಮತ್ತು ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಕೃತಿ. ನಂತರ ಶಿಲ್ಪಾದರ್ಶ ಸಂಪುಟ 1, ಶಿಲ್ಪಾದರ್ಶ ಸಂಪುಟ 2, ವಿಶ್ವಕರ್ಮ ಸೂಕ್ತ 1 ಅಧ್ಯಯನ, ಗುಂಟೂರು ಜಿಲ್ಲಾ ಕೋರ್ಟ್ ತೀರ್ಪು,
ಭಾರತೀಯ ಸಂಸ್ಕೃತಿಗೆ ವಿಶ್ವಬ್ರಾಹ್ಮಣರ ಕೊಡುಗೆ. ವಾಸ್ತುಪುರುಷ, ನೆಲೆ ಹಿನ್ನೆಲೆ. ಅಂಗೀರಸರು, ಕೋಲಾರ ಜಿಲ್ಲೆಯ ಪ್ರಾಚೀನ ಕವಿಗಳು. ಇನ್ನು ಪ್ರಾಚೀನ ಶಾಸ್ತ್ರಕೃತಿಗಳ ಸಂಪಾದನೆ. ಈ ವಿಭಾಗದಲ್ಲಿ ನಿರಂಜನ ಕವಿಯ ಕಂಚಿಪುರಾಣ, ಇದು ಒಂದು ಷಟ್ಪದಿ ಕಾವ್ಯ. ಶ್ರೀ ಕಾಶ್ಯಪ ಶಿಲ್ಪಶಾಸ್ತ್ರಂ ಉತ್ತರಾರ್ಧ, ಶ್ರೀ ಕಾಶ್ಯಪ ಶಿಲ್ಪಶಾಸ್ತ್ರಂ ಪೂರ್ವಾರ್ಧ ಸಂಪುಟ 1. ಇದರದೇ ಇದು ಪೂರ್ವಾರ್ಧ 2 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಶ್ರೀ ಬ್ರಾಹ್ಮೀಯ ಚಿತ್ರಕರ್ಮ ಶಾಸ್ತ್ರಂ 5 ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ. ರೂಪಲಕ್ಷಣ ಸಂಗ್ರಹ 1 ಸಂಪುಟ. ಶಿಲ್ಪ ವಿದ್ಯಾ ರಹಸ್ಯೋನಿಪಷತ್ತು. ಆಮೇಲೆ ಶ್ರೀ ಗೊನ್ನಾಭಕ್ತುಲ ವರಾಹ ನರಸಿಂಹಾಚಾರ್ಯರ ವಿಶ್ವಕರ್ಮಾನ್ವಯ ದೀಪಿಕೆಯೊಂದಿಗೆ ಇದು ಪ್ರಕಟ ಆಗಿದೆ. ಕೋಸೂರಿ ಪಾಪಯ್ಯ ದೀಕ್ಷಿತರ ಶ್ರೀ ವಿಶ್ವಕರ್ಮಾನ್ವಯ ಭೂಷಣಂ ಭೂಮಿಕೆ, ಇದು ಒಂದು ಸಂಪಾದನ ಕೃತಿ. ಇನ್ನು ವಿಶ್ವಕರ್ಮೋಪಾಖ್ಯಾನ ಪದ್ಮಪುರಾಣದಿಂದ ಉದ್ಧೃತವಾದಂತಹ ಭಾಗ. ಇನ್ನು ಇಂಗ್ಲಿಷ್ನಲ್ಲಿ ವಿಶ್ವಕರ್ಮ ಆ್ಯಂಡ್ ಹಿಸ್ ಡಿಸೆಂಡೆಂಟ್ಸ್, ಅಲ್ಫ್ರೆಡ್ ಎಡ್ವರ್ಡ್ ರಾಬರ್ಟ್ಸ್ ಅವರ ಮೂಲ ಕೃತಿ ಆಧರಿಸಿದ ಇವರ ಇಂಗ್ಲಿಷ್ ಕೃತಿ. ಇಷ್ಟು ಪುಸ್ತಕಗಳು ಪ್ರಾಚೀನ ಶಾಸ್ತ್ರ ಕೃತಿಗಳ ಸಂಪಾದನೆಯಲ್ಲಿ ಬರ್ತವೆ. ಇನ್ನು ವ್ಯಕ್ತಿ ಚಿತ್ರಗಳು, ವ್ಯಕ್ತಿ ಚರಿತ್ರೆ. ಒಂದು ದೇವಮಾನವ, ಇನ್ನೊಂದು ಮೂರ್ಜಾವಿ ದೇವರ ಚರಿತ್ರೆ ಅನ್ನುವಂಥದ್ದು. ಇನ್ನು ಮಕ್ಕಳ ಪುಸ್ತಕಗಳು, ಇವು ನಮ್ಮ ವೈಶ್ವಕರ್ಮಣ ಸಾಹಿತ್ಯಕ್ಕೆ ಹೊರತಾದ ಬಹಳಷ್ಟು ಸಾಹಿತ್ಯ ಕೃಷಿಯನ್ನು ಇವರು ಮಾಡಿದ್ದಾರೆ. ಸೂರ್ಯದೇವನ ಸಂಸಾರ, ಆಕಾಶಯಾತ್ರೆ, ಈ 2 ಗ್ರಂಥಗಳಿಗೆ ಕೇಂದ್ರ ಸರ್ಕಾರದ ಬಹುಮಾನ ಬಂದಿದೆ. ವೇಮನ, ನಾಗಾರ್ಜುನ, ಆರ್ಯಭಟ, ರಾಜೀವರಾಧಾಂತ, ತ್ವಷ್ಟಬ್ರಹ್ಮ, ಸಿದ್ಧಲಿಂಗ ಸ್ವಾಮಿ, ಹೀಗೆ. ಇನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಚಂದ್ರ, ಕ್ಯಾಲೆಂಡರಿನ ಕಥೆ. ಇನ್ನು ಸಂಪಾದನಾ ಕೃತಿಗಳು: ವಸುಂಧರ 1, ವಸುಂಧರ 5, ಪಲ್ಲವ, ಶಿಲ್ಪಸುಧಾ, ವಸುಧಾ, ದರ್ಪಣೋಪಾಖ್ಯಾನ, ಶ್ರೀ KN ವೀರಾಚಾರ್ಯ ಆಚಾರ್ಯ ಅಭಿನಂದನಾ ಗ್ರಂಥ. ಇನ್ನು ಕಾದಂಬರಿಗಳು: ನಯನ, ಅನ್ನಪೂರ್ಣ, ಅಥರ್ವಣಾಚಾರ್ಯ, ಸಂಶೋಧನೆಯ ರಹಸ್ಯ, 9 ಅಲ್ಲ 10, ಕೊಂದವನ ಕೊಲೆ, ಕೀರ್ತಿ ಕಾಮಿನಿ, ಮಾತನಾಡಿದರೆ ಮರಣ. ಇಷ್ಟು ಕಾದಂಬರಿಗಳು. ಇನ್ನು ಕಥಾ ಸಂಕಲನ ಪ್ರೇಮಗಂಗೆ. ಇನ್ನು ಅನುವಾದಿತ ಕೃತಿಗಳು: ಯಜುರ್ವೇದ 1 ಸಹಚಿಂತನ, ಇದನ್ನ ಇಂಗ್ಲಿಷ್ನಿಂದ ಅನುವಾದ ಮಾಡಿದ್ದಾರೆ. ವರ್ಷಕ್ಕೊಂದು ಕಥೆ, ಇಂಗ್ಲಿಷು. ಮತ್ತೊಂದು ಭಾರತ, ಇದು ಹಿಂದಿ ಮೂಲ. ದಾದರ್ ಬ್ರಿಡ್ಜ್ನ ಮಕ್ಕಳು, ಹಿಂದಿ. ಯಾತ್ರಿ, ಪಂಜಾಬಿ ಭಾಷೆಯಿಂದ. ಮಂದಾರ, ಪಂಜಾಬಿ ಭಾಷೆಯಿಂದ. ನೆನಪಿನ ನೆರಳು, ಪಂಜಾಬಿ ಭಾಷೆಯಿಂದ. ವೀರೇಶ್ವರಲಿಂಗಂ ಆತ್ಮಚರಿತ್ರೆ, ತೆಲುಗಿನಿಂದ. ಹೊಸ ನೀರು, ತೆಲುಗಿನಿಂದ. ವಾಘಿರ, ತೆಲುಗಿನಿಂದ. ತೆನಾಲಿ ರಾಮಲಿಂಗ ಕವಿ, ತೆಲುಗಿನಿಂದ. ಹೊಸ ಚಿಗುರು, ಈ ಹೊಸ ಚಿಗುರು ಅನ್ನುವಂಥದ್ದು 17 ಭಾರತೀಯ ಭಾಷೆಗಳ ಸಣ್ಣ ಕಥೆಗಳ ಒಂದು ಸಂಕಲನ. ಇನ್ನು ಪಾಂಚಾಲ ಬ್ರಾಹ್ಮಣರು, ಇದು ತೆಲುಗು ಮೂಲದಿಂದ ಅನುವಾದ ಮಾಡಿದ್ದು. ಸಭಾಪತಿಯವರ ಲೇಖನಗಳು, ತೆಲುಗಿನಿಂದ. ಎರ್ರೋಜು ಮಾಧವಾಚಾರ್ಯರು ಬರೆದಂತಹ ಕೃತಿಯನ್ನು ಇವರು ಭಾಷಾಂತರ ಮಾಡಿದ್ದಾರೆ. ಇಷ್ಟು ಇವರು ಒಟ್ಟು ಸಾಹಿತ್ಯ ಕೃತಿಗಳು. ಇನ್ನು ಈ ಕೃತಿಗಳನ್ನ, ಅವುಗಳ ಮೌಲ್ಯವನ್ನ ನಾವು ಅಳಿಬೇಕಾದ್ರೆ ಅವು ಎಷ್ಟು ಪ್ರಕಟಣೆ ಹೊರಬಂದಿವೆ ಏನು ಅನ್ನೋದನ್ನು ನೋಡ್ಬೇಕಾಗತ್ತೆ. ಅದರಲ್ಲಿ ಇವರು ವಾಸ್ತುಪುರುಷ, ನೆಲೆ ಹಿನ್ನೆಲೆ ಅನ್ನುವಂತಹ ಒಂದು ಕೃತಿ 5 ಮುದ್ರಣಗಳನ್ನ ಕಂಡಿದೆ. ಸಂಸ್ಕೃತಾನುಕರಣ ಮತ್ತು ವಿಶ್ವಬ್ರಾಹ್ಮಣರು 2007 ಹಿಂದೆಯೇ ಪರಿಷ್ಕೃತ ಮುದ್ರಣವನ್ನು ಕಂಡಿದೆ. ಅದರಂತೆ ವಿಶ್ವಕರ್ಮಾನ್ವಯ ಭೂಷಣಂ ಮತ್ತು ವಿಶ್ವಕರ್ಮಾನ್ವಯ ಪ್ರದೀಪಿಕಾ ಕೃತಿಗಳು ಸಹ ಪರಿಷ್ಕೃತ ಮುದ್ರಣಗಳನ್ನ ಕಂಡಿವೆ. ವಿಶ್ವಕರ್ಮ ವಾಂಗ್ಮಯವು ಅತ್ಯಂತ ಸಂಕೀರ್ಣವಾಗಿದ್ದು, ಈ ಸಂಬಂಧದ ಅವರ ಸತತ ಅಧ್ಯಯನದ ಫಲವಾಗಿ ಈ ಪುಸ್ತಕಗಳ ಪರಿಷ್ಕೃತ ಆವೃತ್ತಿಗಳನ್ನು ಪ್ರಕಟಿಸಿರುವುದನ್ನು ನೋಡಿದರೆ ಅವರು ವಸ್ತುನಿಷ್ಠತೆಗೆ ಎಷ್ಟು ಮಹತ್ವ ನೀಡುತ್ತಿದ್ದರೆಂಬುದನ್ನು ನಾವು ಗಮನಿಸಬಹುದು. ಅವರ ಪಾರಂಪರಿಕ ಶಿಲ್ಪ ನೆನ್ನೆ ನಾಳೆ ಅನ್ನುವಂಥ ಕೃತಿ ಈಗ 14 ವರ್ಷಗಳ ಹಿಂದೆಯೇ 3ನೇ ಮುದ್ರಣ ಕಂಡಿತ್ತು. ಅವರ ಈ ಕೃತಿಯ ಜನಪ್ರೀತಿ ಎಷ್ಟೊಂದು ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಅದರಂತೆ ವಾಸ್ತುಪುರುಷ ನೆಲೆ ಹಿನ್ನೆಲೆ ಸಹ 5 ಮುದ್ರಣಗಳನ್ನ ಕಂಡಿದೆ. ಅದರಂತೆ ಅವರ ವಿಶ್ವಕರ್ಮ ದರ್ಶನದ 2 ಸಂಪುಟಗಳು
ಎರಡೆರಡು ಮುದ್ರೆಗಳನ್ನು ಕಂಡಿದೆ ಅಂದರೆ ಆ ಪುಸ್ತಕದ ಸರಣಿಯ ಮೌಲ್ಯವನ್ನು ನಾವು ಗಮನಿಸಬಹುದು. ಕರ್ನಾಟಕದಲ್ಲಿ ಶಿಲ್ಪ ಸಿದ್ಧಾಂತಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ನಂತರ ಕರ್ನಾಟಕ ಶಿಲ್ಪಶೈಲಿ ಜೀವಂತವಾಗಿ ಉಳಿಯುವಂತೆ ಮಾಡಿದವರಲ್ಲಿ ಡಾಕ್ಟರ್ ಜಿ ಜ್ಞಾನಾನಂದ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬಲ್ಲದು. ಇವರ ಕೃತಿಗಳನ್ನು ಪ್ರಮುಖವಾಗಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ, ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ಸಂಸ್ಕೃತಿ ಸಾಹಿತ್ಯ ಪ್ರತಿಷ್ಠಾನ ಮತ್ತು ಜ್ಞಾನ ಭಂಡಾರದಂಥ ಪ್ರಕಟಣೆ ಸಂಸ್ಥೆಗಳು ಮುದ್ರಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸಹ ಅವರ ಶಿಲ್ಪಾದರ್ಶ ಕೃತಿಯ 2 ಸಂಪುಟಗಳನ್ನು ಪ್ರಕಟಿಸಿದೆ. ಇವರು ಕನ್ನಡ ಭಾಷೆಯಲ್ಲಿ ಪ್ರಕಟಗೊಂಡಿರುವ ಮಹಾಭಾರತ ಸಂಪುಟಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಭಾರತದಲ್ಲಿ ಬರುವ ಶಿಲ್ಪ ಮತ್ತು ಶಿಲ್ಪಿಗಳ ಬಗ್ಗೆ ಬರೆದಂಥ ಕೃತಿ 2 ಮುದ್ರಣ ಕಂಡಿದೆ. ಇದು ಇವರ PhD ಪ್ರಬಂಧ ಕೂಡ ಹೌದು. ನಮ್ಮ ಭಾರತದ ಹಲವು 10 ಐತಿಹಾಸಿಕ ಮತ್ತು ಪೌರಾಣಿಕ ಘಟನಾವಳಿಗಳಿಗೆ ಆಕರವೆನಿಸಿರುವಂತಹ ರಾಮಾಯಣ ಮತ್ತು ಮಹಾಭಾರತಗಳು ನಮ್ಮ ವೈಶ್ವಕರ್ಮಣ ಪರಂಪರೆಯ ಹುಟ್ಟು ಹಾಗೂ ಬೆಳವಣಿಗೆಯನ್ನ ಕಟ್ಟಿಕೊಡವಲ್ಲವು ಅಂತ. ಮಹಾಭಾರತವನ್ನ ನಮ್ಮ ಸಮಾಜದ ಇತಿಹಾಸವನ್ನು ಹೆಕ್ಕಿ ತೆಗೆಯಲು ಆಕರವಾಗಿಸಿಕೊಂಡಿರುವುದು ಜಿ ಜ್ಞಾನಾನಂದ ಅವರ ಹೆಗ್ಗಳಿಕೆಯಾಗಿದೆ. ಇಂಥ ಸೃಜನಶೀಲ ಚಿಂತನೆಗೆ ಖ್ಯಾತ ಲೇಖಕ ಶ್ರೀ ಜೀವಣ್ಣ ಮಸಳಿ ಅವರು ಸಹ ಮೊದಲಡಿ ಇಟ್ಟು ವ್ಯಾಸ ಮಹರ್ಷಿಗಳ ಮೂಲ ಶ್ಲೋಕ ಆಧಾರಿತ ಮಹಾಭಾರತದ ಎಲ್ಲ ಪರ್ವಗಳನ್ನು ಅಧ್ಯಯನ ಮಾಡಿ ಮಹಾಭಾರತದ 18 ಪರ್ವಗಳ ವಿಮರ್ಶೆ ಮತ್ತು ವಿಶ್ಲೇಷಣೆಗೆ ಮುಂದಾಗಿ ಆದಿಪರ್ವದ ಮೊದಲ ಸಂಪುಟವನ್ನು ನಮ್ಮ ಸಮಾಜದ ಕೈಗಿತ್ತಿದ್ದಾರೆ. ದುರದೃಷ್ಟವೆಂದರೆ 2ನೇ ಸಂಪುಟ ಮುದ್ರಣ ಹಂತದಲ್ಲಿದ್ದಾಗ ಅವರು ವಿಶ್ವಕರ್ಮ ಸಾಹಿತ್ಯವನ್ನು ಹೊಂದಿದರು. ಇದಕ್ಕೆ ಪೂರ್ವಭಾವಿಯಾಗಿ ಅವರು ಮೂಲ ವಾಲ್ಮೀಕಿ ರಾಮಾಯಣ ಸಂಪುಟಗಳಲ್ಲಿನ ಶ್ಲೋಕಗಳನ್ನು ಸಹ ಅಭ್ಯಾಸ ಮಾಡಿ ಕನ್ನಡಾನುವಾದ ಮಾಡಿ ರಾಮಾಯಣದಲ್ಲಿ ವೈಶ್ವಕರ್ಮಣರು ಭಾಗ 1, 2 ಹಾಗೂ 3 ಈ ರೀತಿ ಸರಣಿ ಪುಸ್ತಕಗಳನ್ನು ಅವರು ಬರೆದದನ್ನು ನಾವು ಇಲ್ಲಿ ಪ್ರಾಸಂಗಿಕವಾಗಿ ಸ್ಮರಿಸಬಹುದಾಗಿದೆ. ಇನ್ನು ಜಿ ಜ್ಞಾನಾನಂದ ಅವರು ವೈಶ್ವಕರ್ಮಣ ಸಾಹಿತ್ಯದ ಹೊರತಾಗಿ ಮಕ್ಕಳ ಸಾಹಿತ್ಯದಲ್ಲೂ ಕೈಯಾಡಿಸಿ ಶೂರದೇವನ ಸಂಸಾರ ಮತ್ತು ಆಕಾಶಯಾತ್ರೆ ಪುಸ್ತಕಗಳನ್ನು ಬರೆದಿದ್ದು ಇವೆರಡೂ ಕೃತಿಗಳು ಕೇಂದ್ರ ಸರ್ಕಾರದ ಪುರಸ್ಕಾರ ಪಡೆದಿವೆ. ಸೂರ್ಯದೇವ ವಿಶ್ವಕರ್ಮ ಆತನ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವ ಅವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯವಾದುದು. ಅದರಂತೆ ವೇಮನ, ನಾಗಾರ್ಜುನ, ಆರ್ಯಭಟ, ಸಿದ್ಧಲಿಂಗ ಸ್ವಾಮಿ ಮತ್ತು ತ್ವಷ್ಟಬ್ರಹ್ಮನ ಕುರಿತು ಮಕ್ಕಳಿಗಾಗಿ ಪುಸ್ತಕ ಬರೆದದ್ದು ಗಮನಾರ್ಹವಾದುದು. ಉಳಿದಂತೆ ಅವರು ಚಂದ್ರ, ಕ್ಯಾಲೆಂಡರ್ನ ಕಥೆ ಎಂಬ 2 ವಿಜ್ಞಾನ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದುಂಟು. ಇದರಲ್ಲದೆ 8 ಕಾದಂಬರಿ, 1 ಕಥಾ ಸಂಕಲನ, 14 ಅನುವಾದ ಕೃತಿಗಳು ಪ್ರಕಟಗೊಂಡಿರುವುದು. ಇಂಗ್ಲಿಷ್, ಹಿಂದಿ, ಪಂಜಾಬಿ ಹಾಗೂ ತೆಲುಗಿನಿಂದ ಕನ್ನಡಕ್ಕೆ ಅನುವಾದಿತ ಕೃತಿಗಳ ಪೈಕಿ ಯಜುರ್ವೇದ ಒಂದು ಸಹಚಿಂತರ ಎಂಬ ಕೃತಿಯು ಇಂಗ್ಲಿಷ್ನಿಂದ ಅನುವಾದ ಆಗಿದೆ. ಇದು ಮತ್ತೆ ರಿಪಿಟೇಷನ್ ಆಗ್ತಾ ಇದೆ ಇದು. ಇನ್ನು ಶ್ರೀ ಜ್ಞಾನಾನಂದರ ಒಟ್ಟು ಸಾಹಿತ್ಯ ಕೃಷಿಯನ್ನು ನಾವು ಸಂಶೋಧನಾ ಪ್ರಬಂಧಗಳು ಅಂದರೆ ಅವು 13, ಪ್ರಾಚೀನ ಶಾಸ್ತ್ರ ಕೃತಿಗಳ ಸಂಪಾದನೆ 11, ವ್ಯಕ್ತಿ ಚರಿತ್ರೆ, ದೇವಮಾನವ ಮತ್ತು ಮೂರುಜಾವಿ ದೇವರ ಚರಿತ್ರೆ 2, ಮಕ್ಕಳ ಪುಸ್ತಕ 7, ವಿಜ್ಞಾನ 2, ಕಾದಂಬರಿ 8, ಅನುವಾದ 14. ಹೀಗೆ ಸ್ಥೂಲವಾಗಿ ಅವರ ಈ ಕೃತಿಗಳನ್ನು ನಾವು ವಿಂಗಡಿಸಬಹುದು. ಇವರ ಪಾರಂಪರಿಕ ಶಿಲ್ಪ ನೆನ್ನೆ ನಾಳೆ ಎಂಬ ಸಂಶೋಧನಾ ಪ್ರಬಂಧ 2013ರಲ್ಲಿ 13ನೇ ಆವೃತ್ತಿಯನ್ನು ಕಂಡಿದೆ ಮತ್ತು ಇದು ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಇನ್ನು ಇವರ ಸಂಶೋಧನಾ ಪ್ರಬಂಧಗಳ ಪೈಕಿ ವಿಶ್ವಕರ್ಮ ದರ್ಶನ ಸಂಪುಟ 1 ಇದು ವಿಶ್ವಕರ್ಮನ ಕುರಿತಾದದ್ದಾದರೆ ಇದು ಕೂಡ ಈಗಾಗಲೇ ನಾನು ಓದ್ಬಿಟ್ಟಿದ್ದೀನಿ. ಇನ್ನು ಅರ್ಧನಾರೀಶ್ವರ ಸಂಪ್ರದಾಯ ಶಿಲ್ಪ ಈ ಮಹಾಪ್ರಬಂಧದ ಬೃಹತ್ ಕೃತಿಯು 2019ರಲ್ಲಿ ಪ್ರಕಟಗೊಂಡಿದೆ. 712 ಪುಟಗಳನ್ನು ಹೊಂದಿದ್ದು ಈ ಕೃತಿಯ ಬೆಲೆ 700 ರೂಪಾಯಿಗಳಾಗಿದೆ. ನಮ್ಮ ಸಮಾಜದ ಸುಶಿಕ್ಷಿತರು, ಸಾಹಿತ್ಯಾಸಕ್ತರು ಮತ್ತು ಲೇಖಕರು ಈ ಪುಸ್ತಕವನ್ನು ಕೊಂಡೊಯ್ಯುವುದರ ಮೂಲಕ ಲೇಖಕರ ಶ್ರಮ ಮತ್ತು ಮುದ್ರಣದ ಸಾಹಸವನ್ನು ಗೌರವಿಸಬೇಕು. ಈ ಕೃತಿಯನ್ನು ಬೆಂಗಳೂರಿನ ಸಂಸ್ಕೃತಿ ಸಾಹಿತ್ಯ ಪ್ರತಿಷ್ಠಾನ ಪ್ರಕಟಿಸಿದೆ ಅನ್ನುವ ವಿಷಯವನ್ನು ನಾನು ತಮ್ಮಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇರ್ತೇನೆ. ಇವರು 2010ರಲ್ಲಿ ಬರೆದು ಪ್ರಕಟಿಸಿರುವಂಥ ನಿರಂಜನ ಕವಿಯ ಕಂಚಿ ಪುರಾಣ ಷಟ್ಪದಿ ಕಾವ್ಯ ಆದರೆ 2012ರಲ್ಲಿ ಪ್ರಕಟಿಸಿರುವ
ಶ್ರೀ ಕಾಳಹಸ್ತೇಂದ್ರ ಮುನಿ ಪ್ರಣೀತ ವಿಶ್ವಕರ್ಮ ಪುರಾಣ ಸಂಸ್ಕೃತ ಕನ್ನಡ ತಾತ್ಪರ್ಯಗಳನ್ನು ಒಳಗೊಂಡು ಪ್ರಕಟಗೊಂಡಿದೆ. ಇವರ ಬ್ರಾಹ್ಮೀಯ ಚಿತ್ರಕರ್ಮ ಶಾಸ್ತ್ರಂ ಕೃತಿಯು 2000 ಇಸ್ವಿಯಲ್ಲಿ 5 ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ. ಪ್ರೊಫೆಸರ್ ಕಪಿಲಾಯಿ ಲಿಂಗಮೂರ್ತಿ ಅವರೊಂದಿಗೆ ಸಂಪಾದಿಸಿದ ಸ್ವರ್ಣಶಿಲ್ಪ ಶಾಸ್ತ್ರ ಕೃತಿಯು 2007ರಲ್ಲಿ ಪ್ರಕಟಗೊಂಡಿದ್ದು 2ನೇ ಮುದ್ರಣವನ್ನು ಕಂಡಿದೆ. ಇನ್ನು ಡಾಕ್ಟರ್ ಜ್ಞಾನಾನಂದ ಅವರ ಸಾಹಿತ್ಯವನ್ನು ಸ್ಥೂಲವಾಗಿ ನೋಡುವುದಾದರೆ ಅವರ 64 ಕೃತಿಗಳು 64 ವಿದ್ಯೆಗಳನ್ನು ಪ್ರತಿನಿಧಿಸುವಂತೆ ವೈಶ್ವಕರ್ಮನ ಪರಂಪರೆಯ ಎಲ್ಲ ಮಗ್ಗುಲುಗಳನ್ನು ಸ್ಪರ್ಶಿಸಿವೆ ಎನ್ನಬಹುದು. ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಸಹ 64 ಕೃತಿಗಳನ್ನು ರಚಿಸಿ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದರು. ಡಾಕ್ಟರ್ ಜಿ ಜ್ಞಾನಾನಂದ ಅವರು ಸಹ ಈ ಜಗತ್ತಿನ ಎಲ್ಲ ವ್ಯವಹಾರಗಳ ಸೂತ್ರಧಾರರಾದ ವೈಶ್ವಕರ್ಮನ ಜನಾಂಗದ ಬಗ್ಗೆ ಬರೆದು ಸ್ಥೂಲ ಸಮಾಜಕ್ಕೆ ವೈಶ್ವಕರ್ಮನ ಅಸ್ಮಿತೆಯ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಇಂತಹ ಮಹಾನ್ ಲೇಖಕನಿಗೆ ಪದ್ಮಭೂಷಣ, ಪದ್ಮಶ್ರೀ ಅಂತ ಹಿರಿದಾದ ಗೌರವಗಳು ಪ್ರದಾನ ಮಾಡಿದರೆ ಸರ್ಕಾರ ತನ್ನನ್ನು ತಾನೇ ಗೌರವಿಸಿಕೊಂಡಂತಾಗ್ತದೆ ಅಂತ ನನ್ನ ಭಾವನೆ. ಶ್ರೀ ಜ್ಞಾನಾನಂದ ಅವರ ಸಾಹಿತ್ಯ ಕೃತಿಗಳು ಬಹುಮುಖ್ಯವಾಗಿ ಶಿಲ್ಪಶಾಸ್ತ್ರವನ್ನು ಕುರಿತಾದದ್ದಾಗಿವೆ. ಪಾರಂಪರಿಕ ಶಿಲ್ಪಶಾಸ್ತ್ರದ ಏಳಿಗೆಗೆ ಹಂಬಲಿಸಿದಂಥವುಗಳಾಗಿವೆ. ಅವರು ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಸಾಂಪ್ರದಾಯಿಕ ಶಿಲ್ಪದ ಉಳಿವಿಗಾಗಿ ಪ್ರಯತ್ನಿಸಿದ್ದುಂಟು. ನಂತರ ಅವರು ಬೆಂಗಳೂರಿನಲ್ಲಿರುವ ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರದ ಡೀನ್ ಆಗಿ, ಅಲ್ಲಿನ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ, ಶಿಲ್ಪ ಗುರುಕುಲದ ಪ್ರಧಾನ ಗುರುಗಳಾಗಿ ಕರ್ನಾಟಕ ಶಿಲ್ಪ ಶೈಲಿಯ ಸಾಂಪ್ರದಾಯಿಕ ಪ್ರತಿಮಾ ಶಿಲ್ಪ ಹಾಗೂ ದೇವಾಲಯ ಶಿಲ್ಪಗಳ ಪುನರುಜ್ಜೀವನಕ್ಕಾಗಿ ಹೆಣಗಿದ್ದಾರೆ. 2009ರಿಂದ 2012ರವರೆಗೆ ಡಾಕ್ಟರ್ ಜ್ಞಾನಾನಂದರು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ದುರಾದೃಷ್ಟ, ಅವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಶಿಲ್ಪಕಲಾ ಅಕಾಡೆಮಿಗಳಿಗೆ ಹಣಕಾಸಿನ ಕೊರತೆಯಿಂದಾಗಿ ಅವರು ಪುಸ್ತಕಗಳ ಪ್ರಕಟಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರ ಆದರೂ ಇವರ ಕಾರ್ಯವೈಖರಿಯನ್ನು ನೋಡಿ ಇವ್ರು ಮಾಡ್ತಾ ಇರುವಂಥ ಇದು ಶಿಲ್ಪಿಗಳ ಕ್ಯಾಂಪ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆಮೇಲೆ ಸೃಜನಶೀಲವಾಗಿ ಯೋಚನೆ ಮಾಡ್ತಾ ಇರೋದಾಗಲು ಇದನ್ನೆಲ್ಲ ನೋಡಿ ಅವ್ರಿಗೆ ಮತ್ತು 1 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟರು ಅಧ್ಯಕ್ಷ ಅವಧಿಗೆ. ಆದರೂ ಕೂಡ ಅವರು ಅಲ್ಲಿ ಸಮಾಧಾನದಿಂದ ಇರಲಿಲ್ಲ. ಆ ಹುದ್ದೆಗಿಂತಲೂ ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಶಿಲ್ಪ ಸಂಸ್ಕೃತಿಯ ಪುನರುಜ್ಜೀವನ ಬಹಳ ಮುಖ್ಯವಾದದ್ದು ಅಂತ ಹೇಳಿಬಿಟ್ಟು ಅವರು ಸರ್ಕಾರ ಇನ್ನೂ ಮುಂದುವರಿಸ್ತಿತ್ತೋ ಏನೋ ಅದನ್ನ ಅಷ್ಟಕ್ಕೆ ನಿಲ್ಲಿಸಿ ಅವರು ಇಲ್ಲಿಗೆ ಇದಕ್ಕೆ ಬಂದರು, ಸಾಂಪ್ರದಾಯಿಕ ಶಿಲ್ಪ ಗುರುಕುಲ. ಅಲ್ಲಿ ಅವರು ಅದರ ಪ್ರಧಾನ ಗುರುಗಳಾಗಿ ಅಂದರೆ ಡೀನ್ ಆಗಿ ಕರ್ನಾಟಕದಲ್ಲಿ ಕರ್ನಾಟಕ ಶೈಲಿಯ ಶಿಲ್ಪಕಲಾ ಕಾಲೇಜು ಆರಂಭಕ್ಕೆ ಮುನ್ನುಡಿಯನ್ನ ಬರೀತಾರೆ. ಅಂದರೆ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷ ಹುದ್ದೆ ಜವಾಬ್ದಾರಿ ಜೊತೆಗೇನೆ ಅವ್ರು 2013ರಲ್ಲಿ ಅವರು ಏನು ಅದು ಮುಗಿತತೆ, ತಮ್ಮ ಅವಧಿ ಮುಗಿಯೋದಕ್ಕಿಂತ ಮುಂಚೆನೆ ಅದರ ಜೊತೆಗೆ ಈ ಕೆಲಸನೂ ಮಾಡ್ತಾನೆ ಬಂದು 2013ರಲ್ಲಿ ಅವರು ತಮ್ಮ ಅಧ್ಯಕ್ಷ ಹುದ್ದೆಯನ್ನು ತ್ಯಾಜ್ಯ ಮಾಡಿ ಇಲ್ಲಿ ಗುರುಕುಲವನ್ನ ಸಮರ್ಥವಾಗಿ ನಡೆಸಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದೇ ವರ್ಷನೇ ಆ ಶಿಲ್ಪ ಗುರುಕುಲಕ್ಕೆ ಸರ್ಕಾರ ಮಾನ್ಯತೆಯನ್ನು ಕೊಡ್ತದೆ ಮತ್ತು 3 ಕೋಟಿ ರೂಪಾಯಿ ಅನುದಾನ ಕೂಡ ಅದಕ್ಕೆ ಸಿಗ್ತದೆ. ಅಂದ್ರೆ ಅವಾಗಿನ ಗೃಹ ಮಂತ್ರಿಗಳಾದ ಡಾಕ್ಟರ್ ವಿ.ಎಸ್. ಆಚಾರ್ಯ ಅವ್ರ ಪ್ರಯತ್ನ ಇದಕ್ಕೆ ಬಹಳ ಮುಖ್ಯವಾಗಿತ್ತು ಅಂತ ಅವರು ನೆನೆಸ್ಕೊಡ್ತಾರೆ. ಇನ್ನು ಆದರೆ ಈ ಗುರುಕುಲವನ್ನು ಪೂರ್ಣವಾಗಿ ಕಾಲೇಜನ್ನಾಗಿ ಮಾಡುವಂಥ ಪ್ರಯತ್ನ ಇಂದಿನವರೆಗೂ ಅವರು ಮಾಡಿದ್ದಾರೆ. ಮೊನ್ನೆವರೆಗೂ ಅಂದರೆ ಸತತ 10 ವರ್ಷಗಳ ಕಾಲ ಹೆಣಗಾಡಿ ಸರ್ಕಾರದಲ್ಲಿ ಆ ಹುದ್ದೆಗಳ ಮುಂದುವರಿಕೆಗೆ ಅವರು ಪ್ರಯತ್ನ ಮಾಡದೇ ಇರುವಂಥ ಪ್ರಯತ್ನಗಳೇ ಇಲ್ಲ. ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಸಹಿತ ಇನ್ನೂವರೆಗೂ ಆ ಒಂದು ಗುರುಕುಲಕ್ಕೆ ಸ್ಟಾಪ್ ಪ್ಯಾಟರ್ನ್ ಮಂಜೂರಾಗಿಲ್ಲ ಸರ್ಕಾರದಿಂದ. ಅಂದರೆ ಇದರಿಂದ ಯಾವುದೇ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಅವ್ರಿಗೆ ಬೇಸರ. ಮತ್ತು ಇಷ್ಟು ವರ್ಷನೂ ಅವರಲ್ಲಿ ಮುಂದುವರೆದಿದ್ದಾರೆ ಅಂತಂದರೆ ಅವರು ಈ ಒಂದು ಮನೆ ಕಟ್ಟಬೇಕಾದ್ರೆ ಕಲ್ಲು ಮಣ್ಣು ಹೊರೋದಿದೆಯಲ್ಲ ಆ ಕೆಲಸನ ಮಾಡ್ಯಾರ ಅವ್ರು 12 ವರ್ಷ. ಆದರೆ ಅದು ಯಾರಿಗೂ ಲಕ್ಷ್ಯಕ್ಕಿಲ್ಲ. ಇಲ್ಲ 12 ವರ್ಷಗಳಿಂದ ಇವರು ಒಂದೇ ಕಡೆ ಇದ್ದಾರೆ ಅಂತ ಅಸೂಯೆ ಪಡೋರ ಸಂಖ್ಯೆನೇ ಜಾಸ್ತಿ ಇದೆ ಅಂತ ಅವ್ರಿಗೆ ಒಂದು ನೋವು. ಸೊ ಹೀಗೆ ತಮ್ಮ 81ರ ಇಳಿ ವಯಸ್ಸಿನಲ್ಲೂ ಸಹಿತ ಅವರು ಈ ಒಂದು ಕೆಲಸವನ್ನು ಎಷ್ಟು ಮುತುವರ್ಜಿಯಿಂದ ಮಾಡಬೇಕೋ ಅಷ್ಟು ಮುತುವರ್ಜಿಯಿಂದ ಮಾಡಿದ್ದಾರೆ. ಇನ್ನು ಈಗ ಅವರು ಅಲ್ಲಿ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದಿಂದ ರಿಲೀವ್ ಆಗಿದ್ದಾರೆ. ರಿಲೀವ್ ಆಗಿ ಈಗ ತಮ್ಮ ವೇಳೆಯನ್ನು ಅವರು ಮತ್ತೆ ಬರವಣಿಗೆಗೆ ಬಳಸ್ಕೊಳ್ತಾ ಇದ್ದಾರೆ.
ಕರ್ನಾಟಕ ಒಂದು ಕಾಲಕ್ಕೆ ಶಿಲ್ಪಕಲೆಯ ತೊಟ್ಲಾಗಿತ್ತು. ಅಂದ್ರೆ 2000 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿದ್ರೆ ಕರ್ನಾಟಕ ಶಿಲ್ಪಕಲೆಯಲ್ಲಿ ಭಾರತದ ಬೇರೆ ಎಲ್ಲ ಭಾಗಗಳಿಗಿಂತಲೂ ಮುಂದುವರೆದಾಗಿತ್ತು. ಅಲ್ಲಿ ರಾಜಸ್ಥಾನದ ರಾಜ ಇಲ್ಲಿಯ ಶಿಲ್ಪಶಾಸ್ತ್ರದ ಕೃತಿಗಳನ್ನ ತರಿಸ್ಕೊಂಡು ತಮ್ಮ ಶಿಲ್ಪಿಗಳಿಂದ ಆಮೇಲೆ ತಜ್ಞರಿಂದ ಅಭ್ಯಾಸ ಮಾಡಿಸಿ ಅಲ್ಲಿ ಅವರು ತಮ್ಮ ಶಿಲ್ಪಕಲೆಯನ್ನ ಮತ್ತೆ ಬೆಳೆಸ್ಕೊಂಡ್ರು. ಅವತರೇ ಶಿಲ್ಪ ಬೆಳೆದದ್ದು ಅದಕ್ಕೆ ಕರ್ನಾಟಕನೇ ಮೂಲ ಅಂತ ಹೇಳಿ ಜ್ಞಾನಾನಂದ ಸರ್ ಹೇಳ್ತಾರೆ. ಇನ್ನು ಕರ್ನಾಟಕ ಶೈಲಿ ಬಗ್ಗೆ ಅವ್ರಿಗೆ ಒಂದು ನೋವೇನು ಅಂತಂದ್ರೆ, ಇಷ್ಟೆಲ್ಲ ನಾವು ಶಿಲ್ಪ ಗುರುಕುಲದ ಏಳ್ಗೆಗೆ ಪ್ರಯತ್ನ ಮಾಡ್ತಾ ಇದ್ರು, ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅಲ್ಲಿ ಅಡ್ಮಿಟ್ ಆಗ್ತಾ ಇಲ್ಲ. ಆಮೇಲೆ ಶಿಲ್ಪಕಲೆ ಬಗ್ಗೆ ನಮ್ಮಲ್ಲಿ ಜನರ ಅಭಿರುಚಿ ಕಡಿಮೆ ಆಗಿದೆ, ಅಧ್ಯಯನ ಕಡಿಮೆ ಆಗಿದೆ, ಹಿಂಗೆಲ್ಲ ಅವ್ರಿಗೆ ಕೆಲವು ನೋವುಗಳು ಕಾಡ್ತಾ ಇವೆ. ಅದಕ್ಕೆ ಅವರು ಕರ್ನಾಟಕ ಶೈಲಿ ಬಗ್ಗೆ ಅಭಿಮಾನ ಆಗಲಿ ಮತ್ತು ಅದನ್ನು ಮುಂದುವರಿಸೋದ್ರ ಬಗ್ಗೆ ಪ್ರಯತ್ನವಾಗಲಿ ನಮ್ಮ ಶಿಲ್ಪಗಳಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಇಡೀ ಭಾರತದಲ್ಲೇ ಶಿಲ್ಪ ಕಾಲೇಜು ಅನ್ನುವಂಥದ್ದು ಮೊನ್ನೆವರೆಗೂ ಎಲ್ಲೂ ಇರಲಿಲ್ಲ. ಈಗ ನಮ್ಮ ನೆರೆಹೊರೆ ರಾಜ್ಯಗಳಲ್ಲಿ ದಕ್ಷಿಣದಲ್ಲೇ ಅದು ಶಿಲ್ಪಕಲಾ ಕಾಲೇಜುಗಳು ತಲೆ ಎತ್ತಾ ಇವೆ. ತಮಿಳುನಾಡಿನಲ್ಲಿ NT ರಾಮರಾಮ್ ಅವರ ಆಸಕ್ತಿಯಿಂದ ಒಂದು ಶಿಲ್ಪ ತರಬೇತಿ ಆರಂಭ ಆಯ್ತಂತೆ. ಅಲ್ಲಿಯೂ ಕೂಡ ಸರ್ಕಾರ ಶಿಲ್ಪಕಲಾ ಶಾಲೆ ತೆರೀಲಿಲ್ಲಂತೆ. ಅಂದ್ರೆ ಅದರಿಂದ ಯಾವುದೋ ಒಂದು ಶಕ್ತಿ ಬಹಳ ಹಿಂದಿನಿಂದ ಕೆಲಸನ ಮಾಡ್ತಾ ಇದೆ. ಈ ಶಿಲ್ಪ ಕಲೆಯ ಪುನರುಜ್ಜೀವನಕ್ಕೆ ಯಾಕೆ ಅಡೆತಡೆ ಅನ್ನೋದು ಅವ್ರಿಗೆ ಈಗಲೂ ಒಂದು ಚಿಂತೆ ಕಾಡ್ತಾ ಇದೆ. ಅದಕ್ಕಾಗೇನೆ ಅವರು ತಮ್ಮ ಇಡೀ ಜೀವನವನ್ನ ನಮ್ಮ ಸಾಂಪ್ರದಾಯಿಕ ಶಿಲ್ಪ ಅದನ್ನ ಪುನರುಜ್ಜೀವನಗೊಳಿಸ್ಬೇಕು, ಬೆಳೆಸಬೇಕು ಅನ್ನೋದಕ್ಕೇನೆ ಅವರು ತಮ್ಮ ಎಲ್ಲ ಒಂದು ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. ಇನ್ನು ತಿರುಮಲ ದೇವಸ್ಥಾನದವರು ತಮಿಳುನಾಡಿನಲ್ಲಿ ಡಿಪ್ಲೊಮಾ ಕಾಲೇಜನ್ನು ಆರಂಭ ಮಾಡಿದಾರಂತೆ. ಮತ್ತೆ ಅಲ್ಲಿ 80 ವರ್ಷಗಳಿಂದ ಒಂದು ಶಿಲ್ಪಕಲಾ ತರಬೇತಿ ಚಾಲ್ತಿಯಲ್ಲಿರೋದ್ರಿಂದ ತಮಿಳುನಾಡಿನಲ್ಲಿ ಅಲ್ಲಿ ಅವರು ದೊಡ್ಡ ಪ್ರಮಾಣದಲ್ಲಿ ಶಿಲ್ಪಗಳಾಗಿ ಅವರು ಕರ್ನಾಟಕಕ್ಕೆ ಬಂದು ತಮ್ಮ ಒಂದು ಶೈಲಿಯನ್ನ ಇಲ್ಲಿ ಅವರು ಪ್ರಚುರ ಪಡಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಕರ್ನಾಟಕ ಶೈಲಿ ಅನ್ನುವಂಥದ್ದು ನೇಪಥ್ಯಕ್ಕೆ ಸರಿತಾ ಇದೆ. ಹೊಯ್ಸಳ ಶೈಲಿ ನಮ್ಮದು ಮೂಲ ಶೈಲಿ ಆಗಬೇಕು. ಆ ಒಂದು ಶೈಲಿಯ ಬಗ್ಗೆ ಶಿಲ್ಪಿಗಳಲ್ಲಿ ಅಧ್ಯಯನ ಇಲ್ಲ. ಆಮೇಲೆ ಈ ಅದ್ರ ಮೇಲೆ ಪ್ಲಾನ್ ಇಲ್ಲ. ಆಮೇಲೆ ಅದರ ಮುಂದುವರಿಕೆ ಬಗ್ಗೆ ಯಾವುದೇ ಯೋಚನೆ ಸರ್ಕಾರದ ಹಂತದಲ್ಲಿ ಇಲ್ಲ. ಸರ್ಕಾರ ಒಂದೇನ್ ಮಾಡ್ತು ಅಂದ್ರೆ ಕರ್ನಾಟಕದಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯ ಅವ್ರ ಹೆಸರಿನಲ್ಲಿ ಒಂದು ದೊಡ್ಡದಂತ ಪ್ರಶಸ್ತಿ ಸ್ಥಾಪನೆ ಮಾಡಿಬಿಡ್ತು. ಪ್ರತಿ ವರ್ಷ ಒಬ್ಬ ಇವರಿಗೆ ಪ್ರಶಸ್ತಿ ಕೊಡೋದು ಅಂತ. ಓಕೆ, ಸರ್ಕಾರ ಅಷ್ಟು ಪ್ರಶಸ್ತಿ ಸ್ಥಾಪನೆ ಮಾಡಿ ಅಲ್ಲಿಗೆ ಕೈ ತೊಳ್ಕೊಂಡ್ಬಿಡ್ತು. ಮುಂದೆ ಸಾಂಪ್ರದಾಯಿಕ ಕರ್ನಾಟಕ ಶೈಲಿಯ ಶಿಲ್ಪವನ್ನು ಉಳಿಸ್ಲಿಕ್ಕೆ ಒಂದು ತರಬೇತಿ ಶಾಲೆ ಅನ್ನೋದೊಂದಿದೆ. ಅದನ್ನು ಪೋಷಣೆ ಮಾಡಬೇಕು, ಬೆಳೆಸಬೇಕು, ಅದಕ್ಕೆ ಗ್ರಾಂಟ್ ಕೊಡಬೇಕು. ಅದಕ್ಕೆ ಯಾವ್ದಾರ ಒಂದು ಇಲಾಖೆಗೆ ಅದನ್ನ ನಾವು ಪ್ಲೆಜ್ ಮಾಡಬೇಕು, ಕಾಲೇಜ್ ಎಜುಕೇಶನಿಗೆ ಕೊಡಬೇಕು, ಕೊಟ್ಟು ಅದಕ್ಕೆ ಅನುದಾನ ಕೊಡಬೇಕು, ಬಿಲ್ಡಿಂಗ್ ಕಟ್ಟಬೇಕು. ಇಂಥದ್ದು ಯಾವುದು ಯೋಚನೆಗಳು ಇನ್ನೂ ಸರ್ಕಾರದ ಹಂತದಲ್ಲಿ ಇಲ್ಲ ಅನ್ನುವಂಥ ಮಾತನ್ನ ಅವರು ಹೇಳಿದರು. ಅಂದ್ರೆ ನಮಗೆ ಇವತ್ತು ಮುಖ್ಯವಾಗಿ ಬೇಕಾದದ್ದು ವಿಶ್ವಕರ್ಮರಿಗೆ ಈ ನಮ್ಮ ಶಿಲ್ಪಕಲೆ ಅನ್ನುವಂಥದ್ದೇ ನಮ್ಮ ಅಸ್ಮಿತೆ. ಆ ಅಸ್ಮಿತೆಯನ್ನು ನಾವು ಉಳಿಸ್ಕೋಬೇಕಾದ್ರೆ ನಾವು ನಮ್ಮ ಶಿಲ್ಪಕಲೆಯನ್ನ ನಾವು ಪುನರುಜ್ಜೀವನಗೊಳಿಸ್ಬೇಕು. ಅದು ಬೆಳೆಸ್ಕೊಂಡು ಅದನ್ನ ಬೆಳೆಸ್ಬೇಕು. ಅದನ್ನ ಬೆಳೆಸಿದಾಗ ಮಾತ್ರ ಕರ್ನಾಟಕದಲ್ಲಿ ಶಿಲ್ಪಿಗಳಿಗೆ ಭವಿಷ್ಯ ಇದೆ. ಇಲ್ಲ ಅಂತಂದ್ರೆ ಶಿಲ್ಪಿಗಳಿಗೂ ಭವಿಷ್ಯ ಇಲ್ಲ. ಮತ್ತು ನಮ್ಮ ಒಂದು ಪರಂಪರೆ ಹೋಗಿಬಿಡ್ತದೆ, ನಶಿಸಿ ಹೋಗಿಬಿಡ್ತದೆ. ಈಗ ನೋಡಿ, ತಮಿಳುನಾಡಿನಲ್ಲಿ ಸಾಕಷ್ಟು ಜನ ಶಿಲ್ಪಿಗಳು ಬಂದಿದ್ದಾರೆ. ಅವರು ಕರ್ನಾಟಕಕ್ಕೆ ಬರ್ತಾರೆ. ಪ್ರತಿ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ತನ್ನ ಬಜೆಟ್ನಲ್ಲಿ 150-200 ಕೋಟಿ ರೂಪಾಯಿಗಳನ್ನ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಖರ್ಚು ಮಾಡ್ತದೆ. ಆ ಬಜೆಟ್ನೆಲ್ಲ ಬಳಸುವವರು, ಅದನ್ನು ಪಡೆಯೋರೆಲ್ಲ ತಮಿಳುನಾಡಿನವರೇ. ನಮ್ಮಲ್ಲಿ ಶಿಲ್ಪಿಗಳಿಗೆ ಒಂದು ಪ್ರಮಾಣ ಪತ್ರ ಇಲ್ಲ. ಅವರು ಡಿಪ್ಲೊಮಾ ಮಾಡಿದ್ರ ಬಗ್ಗೆ ಅಥವಾ ಡಿಗ್ರಿ ಮಾಡಿದ್ರ ಬಗ್ಗೆ ಏನಿಲ್ಲ. ಇವರು ತಮ್ಮ ಪಾಡಿಗೆ ತಾವು ತಮ್ಮದೇ ವೃತ್ತಿನ ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ತಮ್ಮ ಮನೆಯಲ್ಲಿ ಇರ್ತಾರೆ. ಆದರೆ ಅವರು ದೊಡ್ಡ ಪ್ರಮಾಣದಲ್ಲಿ ಅವರು ಕಲಿತ ನಂತರ ಅದರ ಪ್ರಯೋಜನವನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಗೊಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಈ ಕಡೆನೇ ಲಕ್ಷ್ಯ ಹಾಕಬೇಕು, ಕಣ್ ತೆಗೆದು ನೋಡಬೇಕು. ನಮ್ಮ ಶಿಲ್ಪಕಲಾ ಪರಂಪರೆ ಏನಾಗ್ತಾ ಇದೆ ಅನ್ನೋದ್ರ ಕಡೆ ಗಮನ ಹರಿಸ್ಬೇಕು. ಅವರು ಡಾಕ್ಟರ್ ಆಚಾರ್ಯರ ನಂತರ ಅದ್ರ ಬಗ್ಗೆ ಯೋಚನೆ ಮಾಡಿದವರೇ ಇಲ್ಲ ಅಂತ ಹೇಳ್ತಾರೆ ಜ್ಞಾನಾನಂದ ಸರ್. ಕೆ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ
ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ತೆರೆದು ಕನ್ನಡಕ್ಕಾಗಿ ಕನ್ನಡ ಸಂಸ್ಕೃತಿ ಏನೇನ್ ಮಾಡ್ಬೇಕು ಅನ್ನೋದ್ರ ಎಲ್ಲಾನು ಮಾಡೋದು ಯೋಚನೆಗಳು ಅವ್ರ ತಲೆ ತುಂಬಾ ಇದ್ವು. ಆದ್ರೆ ಅವ್ರಿಗೂ ಸಹಿತ ಒಂದು ಶಿಲ್ಪಕಲಾ ಶಾಲೆಯನ್ನ ತೆಗೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಅದನ್ನ ಅವ್ರು ಹೇಳ್ತಾರೆ. ಸೊ ಹೀಗೆ ಈ ಒಂದು ಸಾಂಪ್ರದಾಯಿಕ ಶಿಲ್ಪವನ್ನ ಉಳಿಸ್ಕೊಳ್ಳೋದಕ್ಕೆ ಇದೇನೊಂದು ಇದೆಯಲ್ಲ, ಅವ್ರು ಮಾಡ್ತಾ ಇರೋದು ಬರೀ ಪ್ರಯತ್ನ ಅಲ್ಲ, ಇದೊಂದು ಹೋರಾಟ ಅಂತ ನಾನು ಭಾವಿಸ್ತೀನಿ. ಆ ಒಂದು ಹೋರಾಟಕ್ಕೆ ನಮ್ಮವರೇನೆ ಬೆಂಬಲ ಕೊಡದೇ ಇದ್ರೆ ಅದು ಬೆಳೆಯೋದು ಹೆಂಗೆ? ಅದಕ್ಕೆ ಆ ಬಗ್ಗೆ ನಾವು ಇದನ್ನ ಯೋಚನೆ ಮಾಡಬೇಕು. ಅದಕ್ಕೆ ಜ್ಞಾನಾನಂದ ಸರ್ ಏನ್ ಹೇಳ್ತಾರಂತಂದ್ರೆ, ನಮ್ಮ ರಾಜ್ಯದಲ್ಲಿ ಸಾಂಪ್ರದಾಯಿಕ ಶಿಲ್ಪ ಕ್ಷೇತ್ರದಲ್ಲಿನ ಬೆಳವಣಿಗೆ 0ಗಿಂತ ಕೆಳಗಿದೆ ಅಂತ ಹೇಳ್ತಾರೆ. 0ಗಿಂತ ಕೆಳಗಿದೆ ಅಂತೆ. ಸೊ ಅದಕ್ಕೆ ಜ್ಞಾನಾನಂದ ಸರ್, ಕರ್ನಾಟಕದ ದೇವಾಲಯ ಶೈಲಿಯು ದಕ್ಷಿಣಾತ್ಯ ದ್ರಾವಿಡವಾಗಲಿ, ಔತ್ತರೇಯ ನಾಗರವಾಗಲಿ, ಇಲ್ಲವೇ ಇವೆರಡರ ಮಿಶ್ರಣವಾದ ಔತ್ತರೇಯ ದ್ರಾವಿಡ ಎನ್ನಬೇಕು. ಹೇಗೆ? ಇದನ್ನು ಶಾಸ್ತ್ರ ವೇಸರ ಅಂದ್ರೆ ಮಿಶ್ರತಳಿ ಎಂದು ಕರೆದಿದ್ದರೂ ನಮ್ಮ ಇತಿಹಾಸಜ್ಞರು ಇನ್ನೂ ನಿಖರವಾಗಿ ಯಾವುದನ್ನು ಗುರುತಿಸಿಲ್ಲ. ಅಂದ್ರೆ ನಮ್ಮ ಶಿಲ್ಪ ಶೈಲಿ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಇನ್ನೂವರೆಗೂ ನಿಖರವಾಗಿ ಹೇಳುವಂತದ್ದು ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾರ ಅವ್ರು. ಅದಕ್ಕೆ ಹೊಯ್ಸಳ ಶೈಲಿ ಅಂತ ಹೇಳ್ತಾರೆ ಹಾಗೆ. ಆದ್ರೆ ನಿಖರವಾಗಿ ನಮ್ಮ ಕರ್ನಾಟಕದ ಶೈಲಿ ಯಾವುದು ಅಂತಂದ್ರೆ ನಿಖರವಾಗಿ ಹೀಗೆ ಅಂತ ಹೇಳಿ, ಈ ತಮಿಳ್ನಾಡು ಯಾವುದು ತಂಜಾವೂರು ಶೈಲಿ ಅನ್ಬೋದು, ಮತ್ತು ಇನ್ನೊಂದು ಅನ್ಬೋದು, ಹಾಗೆ ಯಾವ್ದಾರ ಒಂದು ಹೇಳ್ತಾರೆ. ಇದು ನಮ್ಮಲ್ಲಿ ಹೇಳಲಿಕ್ಕೆ ಇಲ್ಲೇ ಇಲ್ಲ. ಇಷ್ಟರಲ್ಲಿ ಈಗ ಯಾವ್ದಾದ್ರು ಒಂದು ಹೇಳ್ಕೊಂತ ಬರ್ಕೊಂತ ಹೋಗ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಇನ್ನು ತಮಿಳುನಾಡು, ಆಂಧ್ರ ಹಾಗೂ ತೆಲಂಗಾಣದ ಮುಜರಾಯಿ ಇಲಾಖೆಯಲ್ಲಿ ದೇವಾಲಯ ನಿರ್ಮಾಣ ಮತ್ತು ದುರಸ್ತಿ ಈ ಎರಡೂ ಕಾರ್ಯಗಳಿಗೆ ಒಂದು ಸ್ಥಪತಿ ವಿಭಾಗ ಇದೆ ಅಂತೆ. ಸ್ಥಪತಿ ಶಿಲ್ಪಿ ವಿಭಾಗ ಇದೆ ಅಂತಲ್ಲಿ, ಅದವಂತಲ್ಲಿ. ಆದರೆ ಆಂಧ್ರ ಮತ್ತು ತೆಲಂಗಾಣಗಳಿಗಿಂತಲೂ ಹೆಚ್ಚಿನ ದೇವಾಲಯ ಆಡಳಿತ ಹೊತ್ತಿರುವಂತ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯಲ್ಲಿ ಶಿಲ್ಪ ಬೋಧನೆಗೆ ಸಂಬಂಧಿಸಿದಂತ ಇದು ಸ್ಥಪತಿ ವಿಭಾಗ ಇಲ್ಲ, ಶಿಲ್ಪ ಬೋಧನೆಗೆ ಕಾಲೇಜು ಇಲ್ಲ. ಇದು ಎರಡೂ ಇಲ್ಲ. ಕಳೆದ 10 ವರ್ಷಗಳಿಂದ ಇದೇನು ಗುರುಕುಲ ನಡೀತಾ ಇದೆ ಅಲ್ಲ, ಅದಕ್ಕೆ ಕಾಲೇಜಿನ ಸ್ಥಾನಮಾನನೂ ಕೊಟ್ಟಿಲ್ಲ, ಸ್ಟಾಫ್ ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ. ಏನು ಒಂದ್ಸಲ ಆಚಾರ್ಯ ಅವ್ರ ಕಾಲಕ್ಕೆ 3 ಕೋಟಿ ರೂಪಾಯಿ ಕೊಟ್ಟಾರ, ಅದು ಖರ್ಚಾಗದೆ ಹಂಗೇ ಉಳಿದಿದೆ. ಯಾಕೆ ಅಂತಂದ್ರೆ ಇದಕ್ಕೊಂದು ಯಾವ್ದಾದ್ರು ಒಂದು ನೆಲೆಗಟ್ಟು ಒದಗಿಸಿದ್ರೆ ಮುಂದಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆರಂಭ ಆಗ್ತವೆ. ಹಾಗೆ ಇದಾತು. ಈ ವರ್ಷ ಏನಾಗಿದೆ ಅಂತಂದ್ರೆ, ಈ ಒಂದು ಶಿಲ್ಪ ಗುರುಕುಲದ ಡೀನ್ ಹುದ್ದೆಯನ್ನ ಮುಂದುವರಿಕೆ ಮಾಡಿಲ್ಲ. ಆ ಕಾರಣದಿಂದ ಜ್ಞಾನಾನಂದ ಸರ್ ಈಗ ಅಲ್ಲಿಂದ ಅವರು ಬಿಡುಗಡೆ ಹೊಂದಿದ್ದಾರೆ. ಅದರ ನಿರೀಕ್ಷೆಯಲ್ಲಿದ್ದಾರೆ. ಅದು ಯಾವಾಗ ಆಗುತ್ತೋ ಇಲ್ವೋ ಅನ್ನುವಂಥದ್ದು. ಇದೆಲ್ಲ ಒಂದೊಂದ್ಸಲ ಮನಸ್ಸಿಗೆ ಬಹಳ ಬೇಸರದ ವಿಚಾರ. ಆದರೂ ಅವರು ಎಷ್ಟೊಂದು ಗಟ್ಟಿಯಾಗಿ ಆ ಒಂದು ಗುರುಕುಲದ ಒಂದು ಏಳ್ಗೆಗೆ ಅದಕ್ಕೊಂದು ಸರಿಯಾದ ಸ್ಥಾನಮಾನ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತು. ಇನ್ನು ನಮ್ಮವ್ರು ಯಾರು ಈ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ. ಹೀಗಾದ್ರೆ ಸರ್ಕಾರ ಕೇಳೋರು ಯಾರು ಅಂತ ಅವರು ನೊಂದು ನುಡಿತಾರೆ. ಶಿಲ್ಪಿಗಳಿಗಂತೂ ಇದಾವುದ್ರ ಬಗ್ಗೆ ಲಕ್ಷಣ ಇಲ್ಲ ಅಂತ ಅವ್ರಿಗೆ ಬೇಸರ ಇದೆ. ಶಿಲ್ಪ ಎನ್ನುವುದು ವಿಶ್ವಕರ್ಮರ ಅಸ್ಮಿತೆ. ಅದನ್ನು ಉಳಿಸಿ ಬೆಳೆಸಿಕೊಂಡು ನಮ್ಮ ಪರಂಪರೆಯ ಮುಂದುವರಿಕೆ ಇಂದಿನ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಶಾಸಕರು ಒಟ್ಟಾಗಿ ಸೇರಿ ನಮ್ಮ ಪರಂಪರೆಯ ಉಳಿವಿಗೆ ಏನೇನು ಮಾಡಬೇಕು ಅನ್ನುವಂಥದ್ದು ಒಂದು ಕ್ರಿಯಾಯೋಜನೆಯನ್ನು ರೂಪಿಸಿಕೊಂಡು ಮುಂದಾಗಬೇಕಾದ್ದು ಇವತ್ತಿನ ಅಗತ್ಯ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಡಾಕ್ಟರ್ ಜ್ಞಾನಾನಂದ ಸರು ರಾಜ್ಯದಲ್ಲಿ ವೈಶ್ವಕರ್ಮಣ ಸಮಾಜ ತುಳಿತಕ್ಕೊಳಗಾಗಿರುವುದನ್ನು ಕಂಡು ನಮ್ಮ ಅರಿವಿನ ವಿಸ್ತಾರ ಹಾಗೂ ಜಾಗೃತಿಗಾಗಿ ಅಪಾರ ಸಾಹಿತ್ಯ ಸೃಷ್ಟಿ ಮಾಡಿದ್ದಾರೆ. ಅದರಂತೆ ನಮ್ಮ ಅಸ್ಮಿತೆಯಾದ ಶಿಲ್ಪಕಲೆ ಅಳಿವಿನ ಅಂಚಿನಲ್ಲಿರುವುದನ್ನು ಕಂಡು ಅದರ ಪುನರುಜ್ಜೀವನಕ್ಕೆ ಶ್ರಮಿಸಿದ್ದಾರೆ. ಇವರ ಆದರ್ಶದ ಬೆಳಕಿನಲ್ಲಿ ನಾವು ವಿಶ್ವಕರ್ಮರು ಈಗ ನಮ್ಮಲ್ಲಿ ಸಾಕಷ್ಟು ಅವೇರ್ನೆಸ್ ಬಂದಿದೆ. ನಮ್ಮ ಸ್ವಂತಕ್ಕೆ ನಾವು ನಮ್ಮ ಹೊಟ್ಟೆಪಾಡಿಗೆ ಏನಾದರೂ ಉದ್ಯೋಗ ಮಾಡಲಿ, ಆದರೆ ಸಮಾಜಕ್ಕಾಗಿ ಮತ್ತು ವೈಶ್ವಕರ್ಮ ಅಸ್ಮಿತೆಯ ಉಳಿವಿಗಾಗಿ ನಾವು ಏನಾದರೂ ಒಂದು ಮಾಡಬೇಕಲ್ಲ. ಅದಕ್ಕೆ ಈ ಬಗ್ಗೆ ನಾವು ಯೋಚಿಸಬೇಕಾದಂತಹ ಇದು ಕಾಲ ಅಂತ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಬೇಡ್ಕರ್ರು ತಮ್ಮ ಜನಾಂಗ ಮತ್ತು ಸಮಾಜದ ಮುಖ್ಯವಾಹಿನಿ
ಸಮಾಜದ ಮುಖ್ಯವಾಹಿತಿನಿಂದ ಪ್ರತ್ಯೇಕಗೊಂಡಾಗ ಅಸ್ಪೃಶ್ಯತೆ ನಿವಾರಣೆ ಹಾಗೂ ಸಾಮಾಜಿಕ ಸುಧಾರಣೆಗೆ ಅವರು ಸಾಕಷ್ಟು ಶ್ರಮಿಸಿದರು. ಅದರಲ್ಲಿ ಯಶಸ್ವಿ ಕೂಡ ಆದರು. ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂಥ 3 ವಿಷಯಗಳನ್ನ ಅವರು ತಮ್ಮ ಸಮಾಜದ ಜನರಿಗೆ ಕೊಟ್ಟರು. ಅದರಂತೆಯೇ ಸಂವಿಧಾನದತ್ತವಾದಂತಹ ಅವ್ರಿಗೆ ಮೀಸಲಾತಿಯಿಂದ ಅವರು ಮೇಲೆ ಬಂದಿದ್ದಾರೆ. ನಾವು ಮೀಸಲಾತಿ ಆ ಪ್ರಮಾಣದಲ್ಲಿ ಸಿಗುವಷ್ಟು ಇಲ್ಲ. ಆದರೆ ಶಿಕ್ಷಣ ಅನ್ನುವಂಥದ್ದು ಒಂದು ಬಡವರಿಗೂ, ಈ ದೇಶದಲ್ಲಿ ಬಡವರಿಗೆ ಶ್ರೀಮಂತರಿಗೆ ಭೇದವಿಲ್ಲದೇ ಶಿಕ್ಷಣ ಲಭ್ಯ ಇದೆ. ಆ ಶಿಕ್ಷಣದಿಂದ ನಮ್ಮಲ್ಲಿ ಸಾಕಷ್ಟು ಪರಿವರ್ತನೆಗಳು ಬಂದವೆ. ನಮ್ಮವರು ಸುಶಿಕ್ಷಿತರಾಗಿದ್ದಾರೆ. ಆದರೆ ನಾವು ಕೇವಲ ಸ್ವಂತಕ್ಕೆ ಸುಶಿಕ್ಷಿತರಾದ್ರೆ ಸಾಕೆ? ಸಮಾಜದ ಬಗ್ಗೆ ನಮ್ಮ ದೃಷ್ಟಿಕೋನ ಏನಿರಬೇಕು, ಕಮಿಟ್ಮೆಂಟ್ ಏನಿರಬೇಕು, ಚಿಂತನೆ ಏನಿರಬೇಕು ಅನ್ನೋದಕ್ಕೂ ಕೂಡ ಒಂದಷ್ಟು ಜಾಗೆಯನ್ನು ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ನಾವು ಹಂಗೆ ಇಟ್ಕೊಂಡು ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ನಮ್ಮಲ್ಲಿನೂ ಹಂಗ ಪ್ರತಿ ಮನೆಗೊಬ್ರು ಅಂಬೇಡ್ಕರ್ ಹುಟ್ಟಿದಂಗೆ ಆ ರೀತಿ ಬದ್ಧತೆ ಇರುವಂಥವ್ರು ಹುಟ್ಟಬೇಕು. ಹುಟ್ಟಿ ಸಮಾಜದ ಏಳ್ಗೆಗೆ ಸದಾ ಚಿಂತನೆ ಮಾಡ್ತಾ, ಸಂಘಟನೆಯನ್ನು ಬಲಪಡಿಸ್ತಾ, ಆಮೇಲೆ ನಮ್ಮ ಸಮಾಜಕ್ಕೆ ಸರ್ಕಾರದಲ್ಲಿರುವಂಥ ಸವಲತ್ತುಗಳ ಬಗ್ಗೆ ಅರಿವು ಕೊಡ್ತಾ ಸಮಾಜವನ್ನು ಬೆಳೆಸುವಂಥ ಕೆಲಸವನ್ನ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಚಾರವನ್ನ ಇಲ್ಲಿಗೆ ನಾನು ಮುಗಿಸ್ತೇನೆ. ನಮಸ್ಕಾರ.